ನಮಸ್ಕಾರ. ಇವತ್ತು ನಾವು ಈ ವಿಡಿಯೋದಾಗ 2+√5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಈ ಪ್ರಶ್ನೆಗೆ ಹೇಗೆ ಉತ್ತರ ಕಂಡುಹಿಡಿಯೋದು ಅಂತ ನೋಡೋಣ. ಈ ಪ್ರಶ್ನೆ ಪ್ರತಿ ಕ್ವೆಶ್ಚನ್ ಪೇಪರ್ದಲ್ಲೂ 2 ಮಾರ್ಕ್ಸಿಗೆ ಕಂಪಲ್ಸರಿ ಬಂದೇ ಬರುತ್ತೆ. ಈ ಕ್ವೆಶ್ಚನ್ ಇದು ಭಾಗಲಬ್ಧ ಸಂಖ್ಯೆ ಇರ್ತೈತಿ, 2 ಅನ್ನೋದು ಪ್ಲಸ್ √5 ಅನ್ನೋದು ಅಭಾಗಲಬ್ಧ ಸಂಖ್ಯೆ ಇರ್ತೈತಿ. ಸೊ ಈ ಥರ ಕೊಟ್ಟಾಗ ಬಹಳ ಜನ ಕನ್ಫ್ಯೂಸ್ ಆಗೋದುಂಟು. ಸೊ ಇದನ್ನು ಈಸಿಯಾಗಿ ಹೇಗೆ ಬರೆಯೋದು ಅಂತಂದ್ರೆ 2+√5 ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ನಾವು ಊಹೆ ಮಾಡ್ಕೊಳ್ಳೋಣ ಫಸ್ಟ್ ಆಫ್ ಆಲ್. ಮತ್ತು 2+√5 = P/Q. P/Q ಈ ಎರಡು ಸಂಖ್ಯೆಗಳು ಏನಾಗಿರ್ತಾವೆ, ಭಾಗಲಬ್ಧ ಸಂಖ್ಯೆಗಳಾಗಿರ್ತಾವೆ. ಇದಕ್ಕೊಂದು ಕಂಡೀಷನ್ ಐತಿ. ಸೊ ಕಂಡೀಷನ್ P, Q, 1 ಬಿಲಾಂಗ್ಸ್ ಟು Z ಅಂದರೆ Zಗೆ PQ ಒಳಪಟ್ಟಿರ್ತೈತಿ. Q ನಾಟ್ ಈಕ್ವಲ್ ಟು 0 ಅಂದರೆ Q ಏನಾಗಿರ್ತೈತಿ, ಈ ಛೇದ ಒಟ್ಟು 0 ಆಗಿರೋದಿಲ್ಲ. ಸೊ Q ನಾಟ್ ಈಕ್ವಲ್ ಟು 0. ಸೊ √5ನ ನಾನು ಈ ಕಡೆ ತೊಗೊತಾ ಇದ್ದೀನಿ. √5 = P/Q ಇದಕ್ಕೆ ಸಮ ಆಗಿರ್ತೈತಿ ಏನೋ ಅಂತ ನೋಡೋಣ. ಮೈನಸ್ ಇದು ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ -2. ಸೊ √5 = P ಇಲ್ಲಿ ಏನೂ ಇರಲ್ಲ ಅಂದರೆ 1. ಸೊ P × 1. ಸೊ P ಆಗುತ್ತೆ. 1 ಬರೆದ್ರೂ ನಡಿತೈತಿ, ಬಿಟ್ಟರೂ ನಡಿತೈತಿ. ಸೊ P ಅಷ್ಟೇ ಮೈನಸ್. ಸೊ 2 × Q 2Q / Q1 Q. ಸೊ ದೇರ್ಫೋರ್ P - 2Q / Q ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಅಂದರೆ ಮತ್ತೆ ನಮಗೆ P/Q ಬಂದರೆ ನಾನು ಆಗಲೇ ಹೇಳಿದೆ ಭಾಗಲಬ್ಧ ಸಂಖ್ಯೆ ಆಗಿರ್ತಾವೆ ಅಂತ. ಸೊ P/Q ಅದೇ ರೂಪದಲ್ಲಿ ಬಂದಿದೆ P/Q ಅಂತ. ಸೊ ಇದು ಏನಾಗೈತಿ, ಭಾಗಲಬ್ಧ ಸಂಖ್ಯೆ ಆಗೈತಿ. ಆದ್ದರಿಂದ √5 ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಅಂದ್ರೆ P ಇದಕ್ಕೆ = ಅಂದರೆ ಸಮ ಆಗಿರ್ತೈತಿ ಅಂತಲೇ ಅರ್ಥ. ಸೊ P/Q ಇದು ಭಾಗಲಬ್ಧ ಆಗೈತಿ ಅಂದ್ರೆ ಸೊ √5 ಕೂಡ ನಮ್ಗೆ ಏನಾಗಿರ್ತೈತಿ, ಭಾಗಲಬ್ಧ ಸಂಖ್ಯೆನೇ ಆಗಿರ್ತೈತಿ. ಆದ್ದರಿಂದ √5 ಇದು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಆದರೆ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆದರೆ √5 ಎಂಬುದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿ ನಮಗೆ ತಿಳಿದಿದೆ. ಆದ್ದರಿಂದ ನಮ್ಮ ಊಹೆ ತಪ್ಪು. ಈಗ ನಮ್ಗೆ ಆಲ್ರೆಡಿ ತಿಳಿದಿರೋದೇನೆಂದರೆ √5 ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ. ಇದಕ್ಕಿದು ಸಮನಾಗಿ ಬಂದರೂ ಕೂಡ ನಮಗೆ ಸತ್ಯ ಸಂಗತಿ ಆಲ್ರೆಡಿ ತಿಳಿದಿದೆ, √5 ಎಂಬುದು ಅಭಾಗಲಬ್ಧ ಸಂಖ್ಯೆ ಎಂದು. ಸೊ ಆದ್ದರಿಂದ ನಾವು ಏನು ಊಹೆ ಮಾಡ್ಕೊಂಡಿರ್ತೀವಿ ಅದು ತಪ್ಪು. ಸೊ ದೇರ್ಫೋರ್ 2+√5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಅವ್ರೇನು ಕೇಳಿದರು, ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದರು. ಸೊ ನಾವು 2+√5 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಬೀತುಪಡಿಸಿದ್ವಿ. ಸೊ ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ಇದು ಪ್ರತಿ ಕ್ವೆಶ್ಚನ್ ಪೇಪರ್ದಲ್ಲೂ ಇದ್ದೇ ಇರುತ್ತೆ. ಸೊ ಇವಾಗ ನಾವೇನು ಮಾಡೋಣ, 2024 ಮಾರ್ಚ್ ಏಪ್ರಿಲ್ದ ಮ್ಯಾಥಮೆಟಿಕ್ಸ್ ಕ್ವೆಶ್ಚನ್ ಪೇಪರ್ದಾಗ ನಮಗೆ ಆ ಥರ ಕ್ವೆಶ್ಚನ್ ಕೊಟ್ಟಾರ, ಇನ್ನು ಎಷ್ಟು ಮಾರ್ಕ್ಸಿಗೆ ಕೊಟ್ಟಾರ ಅನ್ನೋದು ನೋಡೋಣ. ಹೌದು, 3rd ಸೆಕ್ಷನ್ ಒಳಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಐತಿ. ಸೊ 8 ಕ್ವೆಶ್ಚನಿಗೆ 2 ಮಾರ್ಕ್ಸ್ ಇರ್ತಾವೆ. ಸೊ 16 ಮಾರ್ಕ್ಸ್ ಬರುತ್ತೆ ಈ ಸೆಕ್ಷನ್ ಟಚ್ ಮಾಡಿದರೆ. ಸೊ 17ನೇ ಕ್ವೆಶ್ಚನನ್ನು 3+√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ಯಾರ. ಸೊ ಇದನ್ನು ಕಂಪಲ್ಸರಿ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 3+√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕ್ವೆಶ್ಚನ್ ಕೇಳಿದ್ದಾರೆ. ಈ ಪ್ರಾಬ್ಲಮ್ ಬಿಡಿಸೋಣ. 3+√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅವ್ರು ಕೊಟ್ಟಾರ. ಸೊ ನಾವು ಆನ್ಸರ್ನ ಏನು ಮಾಡೋಣ, 3+√2 ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಊಹೆ ಮಾಡ್ಕೊಳ್ಳೋಣ. ಸೇಮ್ ನಾನು ಈಗಲೇ ಒಂದು ಪ್ರಾಬ್ಲಮ್ ಬಿಡಿಸಿದೆ, ಅದೇ ಥರ ಕೂಡ ಇದೆ ಇದು. 3+√2 = P/Q ಇವು ಭಾಗಲಬ್ಧ ಸಂಖ್ಯೆ ಆಗಿರ್ತಾವೆ. ಸೊ ಇದಕ್ಕೆ P/Qಗೆ ಸಮ ಆಗೈತಿ ಅಂತ ನಾವು ನೋಡ್ಬೇಕು. √2 ಇದನ್ನ ಈ ಕಡೆ ತೊಗೊತೀನಿ P/Q ಮೈನಸ್ ಇಲ್ಲಿ ಪ್ಲಸ್ ಇದ್ದಿದ್ದು ಈ ಕಡೆ ಬಂದರೆ -3. √2 = P/Q. ಇಲ್ಲಿ ಏನಿರುತ್ತೆ, ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ ಇಂಟು ಮಾಡಬೇಕು. P × 1 ಮಾಡಿದರೆ P ಅಷ್ಟೇ ಬರುತ್ತೆ, ಮೈನಸ್ 3Q ಮಾಡಿದರೆ ಇಂಟು ಮಾಡಿದರೆ 3Q / Q × 1 ಮಾಡಿದರೆ Q. ಸೊ ದೇರ್ಫೋರ್ P - 3Q / Q ಇದು ಒಂದು ಭಾಗಲಬ್ಧ ಸಂಖ್ಯೆ ಇರ್ತೈತಿ. ಸೊ ಯಾಕಂದ್ರೆ P/Q ಬಂದ್ರೆ ಸೊ ಇಲ್ಲಿ ಅದೇ ಥರ ಬಂದಿದೆ P/Q. ಸೊ ಅದಕ್ಕೆ ಇದೇನಾಗೈತಿ, ಭಾಗಲಬ್ಧ ಸಂಖ್ಯೆ ಆಗೈತಿ. ಆದ್ದರಿಂದ √2 ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಬೇಕು. ಯಾಕಂದ್ರೆ =
ಇದಕ್ಕೆ ಸಮ ಆಗಿದೆ. ಸೊ ಸಮ ಆಗಿದೆ ಅಂದರೆ ಇದು ಭಾಗಲಬ್ಧ ಆಗಿದೆ ಅಂದರೆ ಇದು ಭಾಗಲಬ್ಧ ಆಗಿರಲೇಬೇಕು. ಸೊ √2 ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲೇಬೇಕು. ಆದರೆ √2 ಎಂಬುದು ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿ ನಮಗೆ ತಿಳಿದಿದೆ. ಇದು ಅಭಾಗಲಬ್ಧ ಸಂಖ್ಯೆ ಅಂತ ನಮಗೀಗ ಆಲ್ರೆಡಿ ತಿಳಿದಿದೆ. ಆದ್ದರಿಂದ ನಮ್ಮ ಊಹೆ ಏನಾಗಿರ್ತೈತಿ? ತಪ್ಪಾಗಿರ್ತೈತಿ. ಸೊ ಆದ್ದರಿಂದ ನಮ್ಮ ಊಹೆ ತಪ್ಪು. ದೇರ್ಫೋರ್ 3 + √2 ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಇದೇ ಥರ ವಿಡಿಯೋನ ನಾನು ಪೋಸ್ಟ್ ಮಾಡಿದಾಗ ನೀವು ಇಮಿಡಿಯೇಟಾಗಿ ನೋಡಬೇಕಂದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.